ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿಶೋರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೇಡ್ ಟೆಕ್ ಅಂಡ್ ಇನ್ಫೋ ಕನ್ನಡ. ಇವತ್ತಿನ ಒಂದು ವಿಡಿಯೋ ಅಗೇನ್ ಸ್ಟಾಕ್ ಮಾರ್ಕೆಟ್ ಸೀರೀಸಲ್ಲಿ ಒಂದಾಗಿರುವಂಥದ್ದು. ಹಾಗೆ ಕಳೆದ ಒಂದು ವಿಡಿಯೋದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೆ. ನಾನು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಸ್ಮಾಲ್ ಕೇಸ್ ಯಾವುದು, ಆ ಸ್ಮಾಲ್ ಕೇಸಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದೆ ಮತ್ತು ಅದರ ರಿಟರ್ನ್ಸ್ ಎಷ್ಟು ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಅಗೇನ್ ನಾನು ಬಿಗಿನರ್ಸ್ಗೆ ಅಡ್ವೈಸನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಅಂತಂದರೆ, ಡೆಫಿನೆಟ್ಲಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಬಂದಲ್ಲಿ, ನೀವು ಇನ್ವೆಸ್ಟ್ಮೆಂಟ್ಸ್ ಯಾವ ಕಂಪನಿಗಳ ಮೇಲೆ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಥಾಟ್ ಬಂದಲ್ಲಿ, ನೀವು ಡೆಫಿನೆಟ್ಲಿ ಆ ಕಂಪನಿಗಳ ಬಗ್ಗೆ ಇನ್ಫಾರ್ಮೇಷನನ್ನು ಕಲೆ ಹಾಕಿ ಮತ್ತು ಅದರ ಒಂದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತನ್ನು ಕಂಪ್ಲೀಟಾಗಿ ಅನಲೈಸ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಯಾರೋ ಒಬ್ಬರು ಟಿಪ್ಸ್ ಕೊಟ್ಟರು ಅಂತ ಡೆಫಿನೆಟ್ಲಿ ಆ ಇನ್ವೆಸ್ಟ್ಮೆಂಟ್ಸನ್ನು, ಆ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ಸನ್ನು ನೀವು ಮಾಡೋಕ್ಕೆ ಹೋಗಲೇಬೇಡಿ. ಈ ಒಂದು ವಿಡಿಯೋದಲ್ಲಿ ಯಾವುದಾದ್ರು ಒಂದು ಸ್ಮಾಲ್ ಕೇಸನ್ನು ಪಿಕ್ ಮಾಡಿ ಅದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾವು ತಿಳ್ಕೊಳ್ಳೋಣ. ಹಾಗೆ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಸಿಗುವಂಥ ರಿಟರ್ನ್ಸ್ ಎಷ್ಟು ಅನ್ನೋದನ್ನು ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ನಾನಾಗಲೇ ಸ್ಮಾಲ್ ಕೇಸಸ್ಗೆ ಲಾಗಿನ್ ಆಗಿದ್ದೀನಿ. ಡಿಸ್ಕವರ್ ಅಂತ ಕೊಡಿ ಮತ್ತು ಆಲ್ ಸ್ಮಾಲ್ ಕೇಸಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಾವು ಕೆಲವೊಂದು ಫಿಲ್ಟರ್ಸನ್ನು ನಾವು ನೋಡ್ಬೋದು. ಸಬ್ಸ್ಕ್ರಿಪ್ಷನ್ ಟೈಪ್ ಇದೆ ಮತ್ತು ಫ್ರೀ ಆ್ಯಕ್ಸಸ್ ಮತ್ತು ಫೀ ಬೇಸ್ಡ್ ಅಂತ. ಸೊ ನಾವು ಸದ್ಯಕ್ಕೆ ಫ್ರೀ ಆ್ಯಕ್ಸಸ್ ಅಂತ ಕ್ಲಿಕ್ ಮಾಡಿದ್ದಲ್ಲಿ ಈ ಒಂದು ಸ್ಮಾಲ್ ಕೇಸಸ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಯಾವ್ಯಾವುದು ಫ್ರೀಯಾಗಿ ಸಿಗುವಂಥ ಸ್ಮಾಲ್ ಕೇಸಸ್ ಇದರಲ್ಲಿ ಅಂತ ಇನ್ಫಾರ್ಮೇಷನನ್ನು ನಾವು ನೋಡ್ಬೋದು ಇಲ್ಲಿ. ಹಾಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟ್, ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಬೇಸ್ ಮೇಲೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಇನ್ವೆಸ್ಟ್ಮೆಂಟ್ ತಕ್ಕಂಗೆ ಸ್ಮಾಲ್ ಕೇಸಸ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನಾನು ಇದನ್ನು ಅಂಡರ್ 5,000 ಅಂತ ಕ್ಲಿಕ್ ಮಾಡಿದ್ದಲ್ಲಿ ಯಾವ್ಯಾವುದು ಅಂತ ತೋರಿಸುತ್ತೆ ಇಲ್ಲಿ. ಸೊ ನೋಡಿ, ಎಲ್ಲ ಫ್ರೀ ಆ್ಯಕ್ಸಸ್ ಇರುವಂಥದ್ದು ಹಾಗೆ 5,000 ಒಳಗಡೆ ಇರುವಂಥ ಸ್ಮಾಲ್ ಕೇಸಸನ್ನು ಈ ಕಂಪ್ಲೀಟ್ ಸ್ಕ್ರೀನಲ್ಲಿ ನಾವು ನೋಡ್ಬೋದು. ಮತ್ತು ಇಲ್ಲಿ ನೆಕ್ಸ್ಟ್ ಆಪ್ಷನ್ ನೋಡೋದಾದರೆ ವೊಲಟಾಲಿಟಿ ಅಂತ ಇದೆ. ವೊಲಟಾಲಿಟಿ ಅಂತಂದರೆ ಸ್ಟಾಕ್ ಪ್ರೈಸ್ ಇನ್ಕ್ರೀಸ್ ಆಗೋದು ಮತ್ತು ಡಿಕ್ರೀಸ್ ಆಗೋ ರೇಟನ್ನು ನಾವು ವೊಲಟಾಲಿಟಿ ಅಂತ ಹೇಳ್ತೀವಿ. ಹೈಯರ್ ದ ಸ್ಟಾಕ್ ಪ್ರೈಸ್ ವೊಲಟಾಲಿಟಿ ಅಂತಂದರೆ ಹೈಯರ್ ರಿಸ್ಕ್ ಇರುತ್ತೆ, ಲೋಯರ್ ಅಂತಂದರೆ ಅದರ್ವೈಸ್ ವರ್ಸ. ಇಲ್ಲಿ ನಾನು ಲೋ ಮತ್ತು ಮೀಡಿಯಮ್ ವೊಲಟಾಲಿಟಿ ರೇಂಜನ್ನು ಸೆಲೆಕ್ಟ್ ಮಾಡಿದ್ದಲ್ಲಿ ಎಲ್ಲ ಫಿಲ್ಟರ್ಸ್ ಬೇಸ್ ಮೇಲೆ ಕೆಲವೊಂದು ಸ್ಮಾಲ್ ಕೇಸಸ್ ನಮಗೆ ಸಾಫ್ಟ್ವೇರ್ ಡಿಸ್ಪ್ಲೇ ಮಾಡುತ್ತೆ ಸ್ಕ್ರೀನ್ ಮೇಲೆ. ಈ ಎಲ್ಲ ಸ್ಮಾಲ್ ಕೇಸಸ್ನ ರಿಟರ್ನ್ಸ್ ನೋಡೋದಾದರೆ ಇಲ್ಲಿ CAGR ಅಂದರೆ 10.77% ಇದೆ. ಅಂದರೆ 4 ವರ್ಷಕ್ಕೆ ಇದರ ಒಂದು ರಿಟರ್ನ್ಸ್ 10.77%. ಮತ್ತು ನೆಕ್ಸ್ಟ್ ನೋಡಿದ್ದಲ್ಲಿ 13.88%. ಬ್ಯಾಂಕ್ ಬಡ್ಡಿಗಿಂತ ಜಾಸ್ತಿನೇ ಅಲ್ವಾ ಸ್ನೇಹಿತರೆ. ಹಾಗೆ ರಿಸ್ಕಿನೂ ಸಹ ಈ ಇನ್ವೆಸ್ಟ್ಮೆಂಟ್ಸು. ಒಂದು ಸ್ಮಾಲ್ ಕೇಸನ್ನು ಎಕ್ಸ್ಪ್ಲೋರ್ ಮಾಡೋದಾದರೆ ಇಲ್ಲಿ ಟಾಪ್ 100 ಸ್ಟಾಕ್ಸ್ ಅಂತ ಇದೆ. ಇದು ಫ್ರೀಯಾಗಿ ಸಿಗುವಂಥದ್ದು. ಸ್ಮಾಲ್ ಕೇಸಸಲ್ಲಿ ಯಾವುದೇ ರೀತಿ ಫೀ ಅಂತ ನಾವು ಕಟ್ಟಬೇಕಾಗಿಲ್ಲ. ಮತ್ತು ಇದರ ಒಂದು ಇನ್ವೆಸ್ಟ್ಮೆಂಟ್ 2,200 ರುಪೀಸ್ ಮತ್ತು 4 ಇಯರ್ CAGR ನೋಡಿದ್ರೆ 13.81% ಇದೆ. ಮತ್ತು ಮೀಡಿಯಮ್ ವೊಲಟಾಲಿಟಿ ರೇಂಜನ್ನು ಸಹ ಹೊಂದಿದೆ ಈ ಸ್ಮಾಲ್ ಕೇಸ್. ಈ ಒಂದು ಸ್ಮಾಲ್ ಕೇಸಲ್ಲಿ ಯಾವ ರೀತಿ ಸ್ಟಾಕ್ಸ್ನ ನಾವು ನೋಡ್ಬೋದು ಅಂತಂದರೆ, ಹೆಸರೇ ಹೇಳೋ ಹಾಗೆ ಟಾಪ್ 100 ಸ್ಟಾಕ್ಸ್. ಅಂದರೆ ಈ ಒಂದು ಸ್ಮಾಲ್ ಕೇಸ್ನಲ್ಲಿ ಇರ್ತಕ್ಕಂಥ ಸ್ಟಾಕ್ಸ್ ಯಾವುದು ಅಂತಂದರೆ ಇಂಡಿಯಾದಲ್ಲಿ ಟಾಪ್ 100 ಕಂಪ್ನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಈ ಒಂದು ಸ್ಮಾಲ್ ಕೇಸ್. ಮತ್ತು ETF ಮತ್ತು ಇಲ್ಲಿ ಲಾಸ್ಟ್ ರೀಬ್ಯಾಲೆನ್ಸ್ ಡೇಟ್ನ ನಾವು ನೋಡ್ಬೋದು, January 2nd, 2023. ಲಾಸ್ಟ್ ವೀಕಲ್ಲಿ ಇವರು ರೀಬ್ಯಾಲೆನ್ಸನ್ನು ಮಾಡಿದ್ದಾರೆ. ನೆಕ್ಸ್ಟ್ ಮತ್ತು ಕ್ವಾರ್ಟರ್ಲಿ ಬೇಸಿಸಲ್ಲಿ ಇದನ್ನು ರೀಬ್ಯಾಲೆನ್ಸ್ ಮಾಡ್ತಾರೆ. ನೆಕ್ಸ್ಟ್ ರೀಬ್ಯಾಲೆನ್ಸ್ ಡೇಟ್ ಬಂದು April 3, 2023. ಸೊ ಇದರಲ್ಲಿ ETFs ಅಂತ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ETFs ಅಂತ ಅಂದರೆ ಏನು ಅಂತಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳ್ತೀವಿ. ಎಕ್ಸ್ಚೇಂಜಲ್ಲಿ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂತಹ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಈ ಎರಡೂ ಎಕ್ಸ್ಚೇಂಜ್ಗಳಲ್ಲಿ ಟ್ರೇಡ್ ಆಗುವಂತಹ ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟಲ್ಲಿ ವರ್ಕ್ ಆಗುವಂಥ ಫಂಡ್ಸ್ನ ನಾವು ETFs ಅಂತ ಹೇಳ್ತೀವಿ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇಲ್ಲಿ ಇರ್ತಕ್ಕಂತಹ ETFs ಯಾವುದು ಅಂತಂದರೆ ನಿಫ್ಟಿ ಬೀಸ್ ಇದೆ, ಜೂನಿಯರ್ ಬೀಸ್ ಇದೆ. ನಿಫ್ಟಿ ಬೀಸ್ ಅಂತಂದರೆ ಫಸ್ಟ್ 50 ಕಂಪನೀಸ್, ಇಂಡಿಯಾದಲ್ಲಿ ಟಾಪ್ 50 ಕಂಪನೀಸ್ ಲಿಸ್ಟ್ ನಾವು ನಿಫ್ಟಿ ಬೀಸಲ್ಲಿ ನೋಡ್ಬೋದು. ಹಾಗೆ ಜೂನಿಯರ್ ಬೀಸಲ್ಲಿ ನಿಫ್ಟಿ ಬೀಸ್ ಅಲ್ಲದೆ ನೆಕ್ಸ್ಟ್ 50 ಕಂಪನೀಸ್ ಲಿಸ್ಟನ್ನು ನಾವು ಜೂನಿಯರ್ ಬೀಸಲ್ಲಿ ನೋಡ್ಬೋದು. ಸೊ ಎಲ್ಲ 100 ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಈ ಒಂದು ETF ಕಾನ್ಸೆಪ್ಟ್ನ ಸ್ಮಾಲ್ ಕೇಸ್ ಟಾಪ್ 100 ಸ್ಟಾಕ್ಸ್ ಆಗಿದೆ. ಇಲ್ಲಿ ನೋಡೋದಾದರೆ ನಿಫ್ಟಿ ಬೀಸ್ 80% ವೆಯ್ಟೇಜ್ ಇದೆ ಮತ್ತು 20% ವೆಯ್ಟೇಜನ್ನು ಜೂನಿಯರ್ ಬೀಸ್ಗೆ ಕೊಟ್ಟಿದ್ದಾರೆ. ಸೊ ಟೋಟಲ್ 100% ಬಂದು ಈಕ್ವಿಟೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂತಹ ಈ ಒಂದು ಸ್ಮಾಲ್ ಕೇಸ್. ಮತ್ತು ಇಲ್ಲಿ ಟ್ಯುಟೋರಿಯಲ್ ವಿಡಿಯೋನೂ ಸಹ ಇದೆ. ಇದನ್ನು
ರೀಬ್ಯಾಲೆನ್ಸ್ ಹೇಗೆ ಮಾಡ್ತಾರೆ ಅನ್ನೋದನ್ನು, ರೀಬ್ಯಾಲೆನ್ಸಿಂಗ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಮತ್ತು ಈ ಒಂದು ಸ್ಮಾಲ್ ಕೇಸ್ ETF ಕಾನ್ಸೆಪ್ಟಲ್ಲಿ ಡಿಸೈನ್ ಮಾಡಿರ್ತಕ್ಕಂತಹ ಒಂದು ಪ್ಯಾಕೇಜ್. ಇದೇ ರೀತಿ ಸಾಕಷ್ಟು ETF ಬೇಸ್ಡ್ ಸ್ಮಾಲ್ ಕೇಸಸನ್ನು ನಾವು ಈ ಒಂದು ಸಾಫ್ಟ್ವೇರಲ್ಲಿ ನಾವು ನೋಡ್ಬೋದು. ಸ್ಮಾಲ್ ಕೇಸಸ್ ಬಗ್ಗೆ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ಒಂದು ಎಫರ್ಟ್ಸ್ ನಿಮಗೆ ಇಷ್ಟ ಆದಲ್ಲಿ ಮತ್ತು ಸಾಕಷ್ಟು ಇನ್ಫಾರ್ಮೇಷನಲ್ ವೀಡಿಯೋಸ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆಗಿ, ಶೇರನ್ನು ಮಾಡಿ.